ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನು ನಮ್ಮ ಎಲ್ಲರ KPTCL, ಬೆಸ್ಕಾಂ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು, CMRಗಳು ಸಮ್ಮುಖದಲ್ಲಿ ಈ ಒಂದು ವತಿಯಿಂದ ಈ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಸಭೆಗೆ ಬಂದಿರುವ ನಮ್ಮ ಎಲ್ಲ ನೌಕರ ಬಾಂಧವರಿಗೂ ಪ್ರಥಮವಾಗಿ ಸ್ವಾಗತವನ್ನು ಕೋರ್ತಾ, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಲೆಕ್ಚರರಾದಂತಹ ವರದರಾಜ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಮುಲ್ಬಾಲ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ VM ರಮೇಶ್ ಸರ್ ಬಂದಿದ್ದಾರೆ. ಲಾಸ್ಟ್ ದಿವಸ ಮಾತ್ರ ರಿಟೈರ್ಡ್ ಆಗಿದ್ದಾರೆ. ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಶಾಖಾಧಿಕಾರಿಗಳು, ಕಂದಾಯ ಶಾಖೆಯ ನೌಕರರು, ನಮ್ಮ ಲೈನ್ ಮ್ಯಾನ್ ವರ್ಗದವರು, KPTCL ಸಹಾಯಕ ಇಂಜಿನಿಯರ್ಸು ಎಲ್ಲ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ವಿ. ಈ ಒಂದು ಮುಖ್ಯ ಭಾಷಣಕಾರರಾಗಿ ನಮ್ಮ ವರದಾಸ್ ಸರ್ ಬಂದಿದ್ದಾರೆ. ಆ ಮುಖ್ಯ ಭಾಷಣಕಾರ ಇವಾಗ ನಿಮ್ಮನ್ನೆಲ್ಲ ಕುರಿತು ಮತ್ತೆ ಕೆಂಪೇಗೌಡನ ಕುರಿತು 4 ಮಾತಾಡ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರ 517ನೆಯ ಜಯಂತಿಯ ಪರವಾಗಿ ಬೆಸ್ಕಾಂ ಎಲ್ಲ ಶಾಖೆಯ ಅಧಿಕಾರಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಈ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ 2 ವಿಚಾರಗಳನ್ನು ನಾನು ಹೇಳಲು ಬಯಸುತ್ತೇನೆ. ಒಂದು, ಅವರ ಸಾಧನೆಗಳು. ಎರಡನೇದು, ಇಂಥ ಒಂದು ಜಯಂತಿ ಇತಿಹಾಸವೂ ಉಂಟು, ವರ್ತಮಾನವೂ ಉಂಟು. ಇದಕ್ಕಿಂತ ಒಂದು ಅಕರ ಬೇರೊಂದಿಲ್ಲ. ಇದುವೇ ನಮಗೆ ಒಂದು ಸವಿಬೆಲ್ಲ. ನಮ್ಮ ಪ್ರಕಾರ ಸಂಕ್ರಾಂತಿಗೆ ಅಕ್ಕಿ ಬೆಲ್ಲ, ಯುಗಾದಿಗೆ ಬೇವು ಬೆಲ್ಲ, ಗಣೇಶ ಚತುರ್ಥಿಗೆ ಎಳ್ಳು ಬೆಲ್ಲ, ದೀಪಾವಳಿಗೆ ಅಕ್ಕಿ ಬೆಲ್ಲ. ಆದರೆ ಇಂಥ ಜಯಂತಿಗಳು ನಮಗೆ ಸವಿಬೆಲ್ಲವನ್ನು ನೀಡುತ್ತವೆ. ನಾವು ನಾಡಪ್ರಭು ಕೆಂಪೇಗೌಡರು 1510ರಲ್ಲಿ ಜೂನ್ 22ರಂದು ಜನಿಸ್ತಾರೆ. ಇವರ ತಂದೆ ಕೆಂಪನಂಜೇಗೌಡ, ತಾಯಿ ಲಿಂಗಮ್ಮ, ಇವರ ಧರ್ಮಪತ್ನಿ ಚೆನ್ನಮ್ಮ. ಇವರು ಐಗೊಂಡಪುರ ಬೆಂಗಳೂರಿನ ಹೆಸರುಘಟ್ಟದ ಐಗೊಂಡಪುರದಲ್ಲಿ 9 ವರ್ಷಗಳ ಕಾಲ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ. ನಂತರ ಇವರು ವಿಜಯನಗರ ಸಾಮ್ರಾಜ್ಯ ಅರಸರ ಸಾಮಂತರಾಗಿದ್ದು, ವಿಜಯನಗರವನ್ನು ನೋಡಿ ಅಂಥ ಒಂದು ನಗರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಳ್ಳೆಯ ಒಂದು ಪಣತೊಟ್ಟು ಬೆಂಗಳೂರು ನಗರದ ನಿರ್ಮಾಣಕ್ಕೆ 537ರಲ್ಲಿ ಪ್ರಾರಂಭ ಮಾಡ್ತಾರೆ. ಇವರ ಸಾಧನೆಗಳು ಅಪಾರವಾಗಿರುತ್ತೆ. ಇವರ ಒಂದು ಸಾಧನೆ ನಾವು ಹೇಳುತ್ತೇವೆ, ಯಾವುದೇ ಒಂದು ಶುದ್ಧ ಮನಸ್ಸಿನಿಂದ ಮಾಡಿದ ಕಾರ್ಯವು ಸಿದ್ಧಿಸುವುದು ಸರ್ವಜ್ಞ ಅಂತ ಹೇಳುತ್ತೇವೆ ನಾವು. ಕಾರಣ ಇವರ ನಿರ್ಮಾಣವನ್ನು ನಾವು ಈಗ ನೋಡಿ ಆನಂದ ಪಡುತ್ತಿದ್ದೇವೆ. ಒಂದು ಗುಡಿಗೋಪುರಗಳು, ಕೆರೆಗಳು, ಗೋಪುರಗಳನ್ನು ಕಟ್ಟುತ್ತಾರೆ. ಮತ್ತು ಬೆಂಗಳೂರಿನ ನಿರ್ಮಾಣದ ಈ ದಿನ ಏಷ್ಯಾ ಖಂಡದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿ ನಮ್ಮ ಬೆಂಗಳೂರು ನಗರ ನಿಂತಿದೆ. ನಮಗೆಲ್ಲ ಗೊತ್ತಿದೆ. ಈ ಸಮಾಜದಲ್ಲಿ ಅನೇಕ ಧೀಮಂತ ನಾಯಕರನ್ನು ನಮ್ಮ ಭಾರತ ದೇಶ ಅಂತ ಕಟ್ಟಿದ್ದೇವೆ, ಕರ್ನಾಟಕ ರಾಜ್ಯದಲ್ಲಿ ಕಂಡಿದ್ದೇವೆ. ಆಗಿನ ಸಮಾಜದಲ್ಲಿ ಸತ್ತಂತೆ ಇದ್ದಂಥ ಜನರನ್ನು ನೋಡಿದ್ದೇವೆ. ಸಮಾಜದಲ್ಲಿ ಸತ್ತ ಮೇಲೆ ಬದುಕಿರುವ ಜನರನ್ನು ನಾವೀಗ ನೋಡುತ್ತಿದ್ದೇವೆ. ಕಾರಣ ಆಕಾಶಕ್ಕೆ ಬಿಲ್ಲನ್ನು ಬಿಟ್ಟು ಮಳೆಯನ್ನು ಸುರಿಸುತ್ತಿದ್ದೇವೆ. ಅಂದಿನ ಕಾಲದಿಂದ ವಿಮಾನದಲ್ಲಿ ಮೇಲೇರಿ ಮೊಸಗಿನ ಮೋಡದ ಮೇಲೆ ಮದ್ದನ್ನು ಸುರಿಸಿ ಮಳೆಯನ್ನು ಸುರಿಸುತ್ತಿದ್ದೇವೆ. ಇಂದಿನ ಕಾಲದಿಂದ ನಾವು ತ್ರೇತಾಯುಗದಲ್ಲಿ ಧರ್ಮಶಕ್ತಿಯನ್ನು, ದ್ವಾಪರಯುಗದಲ್ಲಿ ದೈವಶಕ್ತಿಯನ್ನು, ಕಲಿಯುಗದಲ್ಲಿ ತಾಂತ್ರಿಕ ಶಕ್ತಿಯನ್ನು ನಂಬಿ ಬದುಕುತ್ತಿದ್ದೇವೆ. ಆದರೆ ಸ್ವಾರ್ಥವೆಂಬ ಸೇತುವೆಯ ಸುತ್ತಲೂ ನಾವು ಸುತ್ತುತ್ತಿದ್ದೇವೆ. ಇದಕ್ಕೆ ಕಾರಣ ಒಂದೇ ಒಂದು, ಏನು ಅಂದರೆ ಶತಕಗಳ ಬದುಕು ದಶಕಗಳಲ್ಲಾಗಿ ಕಾಂಪಿಟೇಟಿವ್ ಆಗುತ್ತಿದೆ. ನಾಡಪ್ರಭು ಕೆಂಪೇಗೌಡರು ಏನು ವಿಜಯನಗರ ಸಾಮ್ರಾಜ್ಯರ ಒಂದು ಆದರ್ಶಗಳನ್ನು ಪಾಲಿಸುತ್ತಾ ಬಾಹ್ಯ ರಕ್ಷಣೆ, ಆಂತರಿಕ ಪರಿರಕ್ಷಣೆ, ಸಾಮಾಜಿಕ ಸಾಮರಸ್ಯ, ಆಡಳಿತದ ಸ್ಥಿರತೆ, ಸಂಪನ್ಮೂಲಗಳ ಗರಿಷ್ಠ ಬಳಕೆ, ಸಾಮಾಜಿಕ ಸಾಮರಸ್ಯ, ಜನರೊಂದಿಗೆ ಸಹಕಾರವನ್ನು ಇಟ್ಟುಕೊಂಡು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುತ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಶ್ರದ್ಧಾ, ಭಕ್ತಿ, ಧ್ಯಾನ, ಜ್ಞಾನ, ವಿನಯ, ವಿಚಾರಶೀಲತೆಗಳು ಮನುಷ್ಯನಿಗಿದ್ದರೆ ಸಾಕು ಅಂತ. ಮನುಷ್ಯನಿಗೆ ಮಾತುಗಳು ಪರಿಪಕ್ವವಾದರೆ ಸ್ನೇಹ ಬೆಳೆಯುತ್ತದೆ, ಸ್ನೇಹ ಪರಿಪಕ್ವವಾದರೆ ಆತ್ಮೀಯತೆ ಬೆಳೆಯುತ್ತದೆ, ಆತ್ಮೀಯತೆ ಪರಿಪಕ್ವವಾದರೆ ಬಂಧುತ್ವ ಬೆಳೆಯುತ್ತದೆ,
ಬಂಧುತ್ವವು ಪರಿಪಕ್ವವಾದರೆ ವೈವಾಹಿಕ ಸಂಬಂಧ ಉಂಟಾಗುತ್ತದೆ. ವೈವಾಹಿಕ ಸಂಬಂಧ ಪರಿಪಕ್ವತೆ ಆದರೆ ರಕ್ತ ಸಂಬಂಧ ಉಂಟಾಗುತ್ತದೆ. ರಕ್ತ ಸಂಬಂಧಗಳು ಪರಿಪಕ್ವತೆ ಆದರೆ ಸ್ನೇಹವೆಂಬ ಸೇತುವೆಗಳು ನಿರ್ಮಾಣಗೊಂಡು ಪ್ರೀತಿ ಎಂಬ ಅಕರಗಳು ಇದರ ಮೇಲೆ ಓಡಾಡತೊಡಗುತ್ತವೆ. ನಮಗೆಲ್ಲ ಗೊತ್ತಿದೆ, ಮನುಷ್ಯನಿಗೆ 5 ನಿಮಿಷ ಸಂತೋಷ ಪಡಬೇಕಂದ್ರೆ ಒಳ್ಳೆ ಯಾವುದಾದ್ರೂ ಒಂದು ಜೋಕನ್ನು ಕೇಳಿದರೆ, ತಮಾಷೆಯ ಮಾತನ್ನು ಕೇಳಿದ್ರೆ 5 ನಿಮಿಷ ಸಂತೋಷ ಸಿಗುತ್ತೆ. 1 ಗಂಟೆ ಕಾಲ ಸಂತೋಷ ಮನುಷ್ಯನಿಗೆ ಸಿಗ್ಬೇಕಂದ್ರೆ ಒಳ್ಳೆ ನಿದ್ದೆ ಮಾಡಿದ್ರೆ ಸಿಗುತ್ತದೆ. ಆದರೆ 1 ದಿನ ಸಂತೋಷ ಪಡಬೇಕಂದ್ರೆ ಎಲ್ಲಾದ್ರೂ ಒಳ್ಳೆ ಪಿಕ್ನಿಕ್ ಹೋದ್ರೆ 1 ದಿನದ ಸಂತೋಷ ಸಿಗುತ್ತದೆ. 1 ತಿಂಗಳ ಸಂತೋಷವು ಮದುವೆ ಮಾಡಿಕೊಂಡರೆ 1 ತಿಂಗಳ ಸಂತೋಷ ಸಿಗುತ್ತದೆ ಮನುಷ್ಯನಿಗೆ. ಮನೆ ಕಟ್ಟಿಕೊಂಡರೆ 1 ವರ್ಷ ಸಂತೋಷ ಪಡಬಹುದಾಗಿದೆ. ಆಸ್ತಿ ಸಂಪಾದನೆ ಮಾಡಿದರೆ 10 ವರ್ಷ ಸಂತೋಷ ಪಡಬಹುದಾಗಿದೆ. ಆದರೆ ಯಾವುದಾದ್ರೂ ಸಾಧನೆಯನ್ನ ಜನರಿಗೆ, ಸಮಾಜಕ್ಕೆ ಸಾಧಕವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿ ತೋರಿಸಿದರೆ ಸತ್ತ ಮೇಲೆಯೂ ನಮ್ಮ ಆತ್ಮವು ಸಂತೋಷವಾಗಿರುತ್ತದೆ ಎಂದು ಈ ಮೂಲಕವಾಗಿ ನಾನು ಹೇಳುತ್ತೇನೆ. ಬೆಂಗಳೂರು ನಗರ ಕನ್ನಡಿಗರಿಗೆ ಒಂದು ವರ. ಈ ದಿನ ಅನೇಕ ಜನರು ಬೆಂಗಳೂರಿನಲ್ಲಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ನಮ್ಮ ಈ ಬೆಂಗಳೂರಿನಲ್ಲಿ. ಆದರೆ ಮನುಷ್ಯನು ಮಾತ್ರ ನಾವು ಕೆಲವು ಆದರ್ಶಗಳನ್ನು ಪಾಲಿಸುವುದನ್ನು ನಿಲ್ಲಿಸುತ್ತಿದ್ದೇವೆ. ಅನೇಕ ಧೀಮಂತ ನಾಯಕರು ನಮಗೆ ಒಳ್ಳೆಯ ಆದರ್ಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಪಾಲಿಸ್ತಿಲ್ಲ. ನಾವು ಮನುಷ್ಯರಾಗಿ ಜೀವನ ತುಂಟ ಹುಡುಗ, ಜವಾಬ್ದಾರಿ ಇಲ್ಲದ ವಯಸ್ಕ, ಗುರಿ ಇಲ್ಲದೆ ಗೃಹಸ್ಥ, ಮತಿ ಇಲ್ಲದೆ ಮುದುತನ ಸಾಗಿದರೆ ಬದುಕು ಬಂಗಾರವಾಗುವುದಿಲ್ಲ. ಕೇವಲ ನಾವು ತೀರ್ಥಯಾತ್ರೆಗಳನ್ನು ತಿರುಗಿ ತಿರುಪತಿ ಬೆಟ್ಟವನ್ನು ಹತ್ತಿದರೆ ಬದುಕು ಭವ್ಯನೆನಿಸಿಕೊಳ್ಳುವುದಿಲ್ಲ. ನಮ್ಮ ಜೀವನದಲ್ಲಿ ದುಡಿದರೆ ಫಲ ಉಂಟು, ದುಡುಕಿದರೆ ದುಃಖ ಉಂಟು, ಸಿಡುಕಿದರೆ ವಿಚ್ಛೇದನ ಉಂಟು ಎಂದು ಅನೇಕ ಕವಿಗಳು ನುಡಿದಿದ್ದಾರೆ. ನಾವು ಮಲ್ಲಿಗೆಗೆ ಬಣ್ಣ ಬರೆದು ಗುಲಾಬಿ ಮಾಡೋಕ್ಕೆ ಹೋಗುತ್ತೇವೆ. ಮನುಷ್ಯನಿಗೆ ಜೀವನದಲ್ಲಿ ಮೂರು ವಿಚಾರಗಳನ್ನು, ನಮಗೆ ನವಗ್ರಹಗಳಿದ್ದಂತೆ 3 ವಿಚಾರಗಳನ್ನು ಮನದಟ್ಟು ಮಾಡ್ಕೋಬೇಕು. ಏನು ಅಂದರೆ ಮೂರು ವಿಚಾರ. ಮೊದಲನೇ 3 ವಿಚಾರಗಳು ನಮ್ಮ ಜೀವನದಲ್ಲಿ ಮತ್ತೆ ಬರುವುದಿಲ್ಲ. ಅವು ಒಂದು ಯೌವನ, ಒಂದು ಪ್ರಾಣ, ಮತ್ತೊಂದು ಕಾಲ. ಇದು ಬಹಳ ಮುಖ್ಯ. ಇಂಥ 3 ವಿಚಾರಗಳು ಬಂದ ಮೇಲೆ ಹೋಗೋದಿಲ್ಲ. ಅದು ಒಂದು ವಿದ್ಯೆ, ನಂತರ ಅದು ಸ್ನೇಹ, 3ನೇದು ಆತ್ಮೀಯತೆ. ಅದು ಬಂದ ಮೇಲೆ ಹೋಗೋದಿಲ್ಲ. ಬಂದ ಮೇಲೆ ಹೊರಟು ಹೋಗುವುದು 3 ವಿಚಾರಗಳು. ಒಂದು ರೋಗ, 2ನೇದು ಆಸ್ತಿ, 3ನೇದು ಕಷ್ಟ. ಇದಕ್ಕೆ ಒಂದನ್ನು ಮನುಷ್ಯರು ಜೀವನದಲ್ಲಿ ಇಂಥ ಆದರ್ಶ ವ್ಯಕ್ತಿಗಳಿಂದ ಪಾಲಿಸ್ಕೋಬೇಕಾಗಿದೆ. ಸ್ವಾರ್ಥ ಮತ್ತು ನಿಸ್ವಾರ್ಥ. ನಿಸ್ವಾರ್ಥದಿಂದ ಯಾರು ಈ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ ಅವರ ಸತ್ತ ಮೇಲೆ ಕೂಡ ಅವರನ್ನು ಸ್ಮರಿಸ್ತಾ ಹೋಗುತ್ತೇವೆ ನಾವು. ಸ್ವಾರ್ಥ ಎಂಬತಕ್ಕಂಥದ್ದು ಮಹಾಮಾರಿ. ಕ್ಯಾನ್ಸರ್ ಬಂದರೆ ಅವನನ್ನು ಮಾತ್ರ ಸಾಯಿಸುತ್ತೆ. ಸ್ವಾರ್ಥ ಎಂಬುದು ಮನುಷ್ಯನಲ್ಲಿದ್ದರೆ ಅವನ ಎದುರಿಗಿರೋರೆಲ್ಲ ಬಲಿ ಪಡೆದುಕೊಳ್ಳುತ್ತದೆ. ಸ್ವಾರ್ಥಕ್ಕೆ ನಾವು ತಲೆಬಾಗದೇ ಇದ್ದರೆ ನಮ್ಮ ಜ್ಞಾನ ವ್ಯರ್ಥ ಆಗುತ್ತೆ. ನಿಸ್ವಾರ್ಥಕ್ಕೆ ತಲೆಬಾಗಿದರೆ ಆಗಲೂ ನಮ್ಮ ಜ್ಞಾನ ವ್ಯರ್ಥವಾಗುತ್ತೆ. ಇದಕ್ಕೊಂದು ಸಣ್ಣ ಜೋಕನ್ನು ಹೇಳುತ್ತೇನೆ. ಏನು ಅಂದರೆ ಸ್ವಾರ್ಥ ಮತ್ತು ನಿಸ್ವಾರ್ಥದ ಬಗ್ಗೆ ಹೇಳುವಾಗ ಇದು ಬಹಳ ಒಂದು ಜೋಕನ್ನು ಹೇಳಕ್ಕೆ ಒಂದಿಷ್ಟು ಬಯಸುತ್ತೇನೆ. ಏನಂದರೆ, ಈಗ ನಾನು ಅಂದವಾಗಿದ್ದೇನೆ ಅಂತ ನಮ್ಮ ಮಡದಿ ಹೇಳಿದರೆ ಸಾಕು, ಅದೇ ಮಾತನ್ನ ಎದುರು ಮನೆ ಆಂಟಿ ಹೇಳಿದರೆ ಅದು ಬಹಳ ಡೇಂಜರು. ನಮ್ಮ ಮಡದಿ ಹೇಳದೇ ಇದ್ರೆ ಡೇಂಜರು. ಇದು ಸ್ವಾರ್ಥ ಮತ್ತು ನಿಸ್ವಾರ್ಥದ ಅರ್ಥ. ಸ್ವಾರ್ಥಕ್ಕೆ ನಾವು ತಲೆ ಬಾಗಿದರೆ ನಮ್ಮ ಜ್ಞಾನ ವ್ಯರ್ಥವಾಗುವುದಿಲ್ಲ. ಭಾಗದೇ ಇದ್ದರೆ ನಮ್ಮ ಜ್ಞಾನ ವ್ಯರ್ಥವಾಗುತ್ತದೆ. ನೋಡಿ, ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಗುತ್ತದೆ, ಫಲ ಕೊಡುವ ಗಿಡವೂ ಬಾಗುತ್ತದೆ. ಏನೂ ಕೊಡದೆ ಈ ಜಂಬುವ ಜೀವ ಸದಾ ಬೀಗುತ್ತಿರುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದನ್ನು ನಾವು ಸದ್ಗುಣ ಎಂದು ಕರೆಯುತ್ತೇವೆ. ಗುಣ ಅತಿಯಾದರೆ ಅವಗುಣವಾಗುತ್ತದೆ. ಸಂದರ್ಭಕ್ಕೆ ತಕ್ಕಂತೆ ನಡೆಯುವ ಗುಣವಿದ್ದರೆ ಸಾಕು, ಮುಂದಕ್ಕೆ ಅದೇ ಸದ್ಗುಣವಾಗುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಏನೇ ಆಗಲಿ, ನಿಸ್ವಾರ್ಥದ ಬಂಡಿ ಬಲು ದೂರ, ಆದರ್ಶದ ಹೆದ್ದಾರಿ ಬಲು ದುಬಾರಿ. ನಾವೆಲ್ಲ ನಿಸ್ವಾರ್ಥದ ಬಂಡಿಗೆ ಹತ್ತಿಸೋಣ, ಸ್ವಾರ್ಥವೆಂಬ ಬಂಡಿಗೆ ನಾವು ಹತ್ತಿದಿರೋಣ ಅಂತ ಹೇಳುತ್ತಾ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾಷಣ ಮುಗಿಸ್ತಾ ಇದ್ದೀನಿ. ಕೆಂಪೇಗೌಡರಿಗೆ ಎಲ್ರಿಗೂ ಶುಭೋದಯ, ನಮಸ್ಕಾರಗಳು. ಇವತ್ತು ನಾವು ಬೆಸ್ಕಾಂ, KPTCL ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಇವತ್ತು ನಾವು ಕೆಂಪೇಗೌಡರ 517ನೇ ಜಯಂತಿನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾನು ಎಲ್ರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ.
ಕೆಂಪೇಗೌಡರು ಅಂದ್ರೆ ನಮ್ಮ ಮೈ ಜಿಮ್ ಅನ್ನುತ್ತೆ. ಯಾಕಂದ್ರೆ ಆ ಒಂದು ಹೆಸರಲ್ಲಿ ಆ ಒಂದು ಪವರ್ ಇದೆ. ಯಾರೇ ಆಗ್ಲಿ ಕೆಂಪೇಗೌಡರು ಅಂದಿದ ತಕ್ಷಣನೇ ನಮ್ಗೆ ನೆನ್ಪು ಬರೋದು ಬೆಂಗಳೂರು. ಸೊ ಇವತ್ತು ಬೆಂಗಳೂರು ಯಾವ ತರ ಬೆಳೆದಿದೆ, ಇವತ್ತು ಇಡೀ ಕರ್ನಾಟಕವನ್ನ ಸಾಕ್ತಾ ಇರೋದು ಅಂದ್ರೆ ಬೆಂಗಳೂರೇ. ಸೊ ಅವತ್ತು ಏನ್ ನಮ್ಮ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಒಂದು ಉತ್ಸವ ಆಗುತ್ತೆ, ಅವತ್ತು ನಮ್ಮ ಕರ್ನಾಟಕಕ್ಕೆ ಹೆಸರುವಾಸಿ ವಿಜಯನಗರ ಒಂದು ಆಳ್ವಿಕೆ, ವಿಜಯನಗರ ಸಾಮ್ರಾಜ್ಯ. ಸೊ ಅಲ್ಲಿ ಚೆನ್ನಾಗಿ ಮಾಡಿದನ್ನ ನಾನು ಇದೇ ತರ ನಾನು ಬೆಂಗಳೂರನ್ನ ಅಭಿವೃದ್ಧಿ ಪಡ್ಬೇಕಂತ ನಮ್ಮ ಸಾರ್ ಹೇಳಿದಂಗೆ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು. ನಿಸ್ವಾರ್ಥ ಮನಸ್ಸದಿಂದ, ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಅವರು ಬಂದು ಏನು 4 ಕಡೆನೇ ಒಂದು ಗೋಪುರಗಳನ್ನ ರಚನೆ ಮಾಡಿ, ಮತ್ತೆ ಅನೇಕ ಒಂದು ನಮ್ಮ ಜನಗಳಿಗೆ ನೀರು ಬೇಕಾಗುತ್ತೆ ಅವತ್ತೇ ಕಂಡಿದ್ರು ನೀರಿನ ಸಮಸ್ಯೆ ಆಗ್ತದೆ ಅಂತೇಳಿ ಅವತ್ತು ಸುಮಾರು ಕಡೆ ಕೆರೆಗಳನ್ನ ನಿರ್ಮಿಸಿ, ಮತ್ತೆ ವ್ಯವಸಾಯಕ್ಕೆ ಅಚ್ಚುಕಟ್ಟಾಗಿ ಅವರು ಆಡಳಿತ ನೀಡಿರ್ತಾರೆ. ಅವರೊಂದು ಏನು ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಒಳ್ಳೆ ಮನುಷ್ಯನ ಕಡೆಯಿಂದ ನಾವು ಅವತ್ತು ಒಂದು ಪೂಜೆ ಮಾಡಿಸ್ಬೇಕು ಅಥವಾ ಒಂದು ಅಡಿಪಾಯ ಹಾಕ್ಸ್ಬೇಕು. ಯಾಕಂದ್ರೆ ಅವ್ರ ಗುಣ ಹಂಗಿರುತ್ತೆ. ಎಲ್ಲರ ಕೈಯಲ್ಲೇನೂ ನಾವು ಈ ಸಾಧನೆ ಮಾಡಕ್ಕೆ ಆಗಲ್ಲ. ಅದು ಅವರು ಒಂದು ವ್ಯಕ್ತಿತ್ವ ಇರುತ್ತೆ, ಅವರಲ್ಲಿ ಒಂದು ಗುಣ ಇರುತ್ತೆ, ಅಟ್ರಾಕ್ಟಿವ್ ಗುಣ. ಸೊ ಅವರು ಅವತ್ತು ನಮಗೆ ಒಳ್ಳೆ ಆದರ್ಶ ಕೊಟ್ಟು ಈ ಬೆಂಗಳೂರಿಗೆ ಭದ್ರ ಬುನಾದಿ ಹಾಕಿ ಇವತ್ತು ಪ್ರಪಂಚದಲ್ಲೇ ಹೆಸರುವಾಸಿ ಮಾಡಿದೆ ಅಂದ್ರೆ ಅವರಿಂದ, ನಮ್ಮ ಕೆಂಪೇಗೌಡರಿಂದನೇ. ಸೊ ಇವತ್ತು ಕರ್ನಾಟಕಕ್ಕೆಲ್ಲ ನಾವು ಒಂದು ಊಟ ಕೊಡ್ತಾ ಇದೆ ಅಂದ್ರೆ ಬೆಂಗಳೂರು. ಸೊ ಈ ಬೆಂಗಳೂರು ನಿರ್ಮಾತರು ನಮ್ಮ ಕೆಂಪೇಗೌಡರು. ಸೊ ನಾವು ಮೊದಲಿಂದನೂ ಊರುಗಳಲ್ಲಿ ನೋಡಿದೀವಿ, ಗೌಡ್ರು ಹೇಳಿದ ತಕ್ಷಣ ಒಂದು ಆದರ್ಶವಾಗಿ ಇರ್ತಿತ್ತು. ಸುಮಾರು ಜನ ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಊರಲ್ಲಿ ಗೌಡ್ರು ಒಂದು ಆದರ್ಶವಾಗಿ ನಿಷ್ಪಕ್ಷವಾಗಿ ನ್ಯಾಯಗಳು ಮಾಡ್ತಾ ಇದ್ರು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಸೊ ನಾವೆಲ್ಲ ಆ ಥರ ನಮ್ಮ ಗೌಡ್ರು ಅವತ್ತು ಎಲ್ಲಾನು ಪ್ರತಿಯೊಬ್ಬ ಜನಾಂಗಕ್ಕೂ ಬೆಂಗಳೂರಲ್ಲಿ ಒಂದೊಂದು ಪೇಟೆ ಕಟ್ಕೊಟ್ಟಿದ್ದಾರೆ. ಅವರ ಅಂದ್ರೆ ಒಕ್ಕಲಿಗರು ಗೌಡ್ರದ ಒಂದು ಪೇಟೆ ಅಂತ ಎಲ್ಲೂ ಇಲ್ಲ. ನಾವೆಲ್ಲ ಎಲ್ಲರ ಜೊತೆನೂ ಇರೋಣ ಅಂತ ಉದ್ದೇಶದಿಂದ ನಮ್ಮ ಕೆಂಪೇಗೌಡರು ಅವತ್ತು ಈ ತರ ಪೇಟೆಗಳು ಕಟ್ಟಿ ಬೆಂಗಳೂರಕ್ಕೆ ಅಡಿಪಾಯ ಹಾಕಿ, ಅವರ ಒಂದು ವ್ಯಕ್ತಿತ್ವದಿಂದ, ಅವರೊಂದು ಅಟ್ರಾಕ್ಷನ್ ಇಂದ ಇವತ್ತು ನಮ್ಮ ಬೆಂಗಳೂರು ಅಷ್ಟು ಬೆಳೆದಿದೆ. ಅವರೊಂದು ಗುಣ ಅವರದು, ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅದು ಆ ಶಕ್ತಿ ಅಟ್ರಾಕ್ಟಿವ್ ಗುಣ ಇವತ್ತು ಬೆಂಗಳೂರಲ್ಲಿ ಇಷ್ಟು ಮಟ್ಟಿಗೆ ಬೆಳೆದು ನಮ್ಮ ಕರ್ನಾಟಕ ಮತ್ತು ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ ಅಂದ್ರೆ ಕಾರಣ ಅವ್ರದ್ದು. ಸೊ ಅವರ ಒಂದು ಸವಿ ನೆನಪಿಗೋಸ್ಕರ ಇವತ್ತು ನಾವು ಬೆಂಗಳೂರು ಏರ್ಪೋರ್ಟ್ ಮುಂದೆ ಅವರೊಂದು ವಿಗ್ರಹನ ನಮ್ಮ ಸರ್ಕಾರದವರು ಸೇರಿ ಅಲ್ಲಿ ನೆನೆಸಿದ್ದಾರೆ. ಸೊ ಯಾರೇ ಪ್ರಪಂಚದಿಂದ ಬರ್ಲಿ, ಎಲ್ಲೇ ಬರ್ಲಿ, ಅವ್ರಿಗೆ ಕೆಂಪೇಗೌಡರನ್ನ ತಿಳ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಅಲ್ಲಿ ನಮ್ಮ ಕೆಂಪೇಗೌಡರ ವಿಗ್ರಹನ ಮಾಡಿದ್ದಾರೆ. ಸೊ ನಮಗೆಲ್ಲ ಒಂದು ಶಕ್ತಿ ಅವ್ರ ಹೆಸರು ಹೇಳಿದ್ರೆ, ಯಾಕಂದ್ರೆ ಅವರು ಆದರ್ಶ ಗುಣಗಳನ್ನ ನಾವು ಬೆಳೆಸ್ಕೊಬೇಕು. ಯಾಕೆ ಜಯಂತಿ ಮಾಡ್ತಾ ಇದೀವಿ ಅಂದ್ರೆ, ನಮ್ ಕೆಂಪೇಗೌಡರು ಹೆಂಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅದೇ ತರ ಅವರಲ್ಲಿ ನಾವು ಅವರ ಗುಣಗಳನ್ನ ನಾವು ಇವತ್ತು ಅಳವಡಿಸ್ಕೊಂಡ್ರೆ ಇವತ್ತು ನಾವು ಮಾಡ್ತಿರ್ತಕ್ಕಂಥ ಜಯಂತಿ ಸಾರ್ಥಕ ಆಗುತ್ತೆ. ನಾವು ಜಯಂತಿನೂ ಅದಕ್ಕೋಸ್ಕರ ಅವರ ಒಂದು ಗುಣಗಳು ಬೆಳೆಸ್ಕೊಳ್ಳೋದಕ್ಕೋಸ್ಕರ ನಾವು ಜಯಂತಿಗಳನ್ನ ಮಾಡ್ಬೇಕಂತೇಳಿ ಅವರ ಒಂದು ಅನುಕರಣೆ ಎಲ್ಲರೂ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತನ್ನ. ನಮಸ್ಕಾರ. ಈ 517ನೇ ಕೆಂಪೇಗೌಡ ಜಯಂತಿಯನ್ನು ನಮ್ಮ KPCL ಮತ್ತು ಬೆಸ್ಕಾಂ ಮತ್ತು GVPಗಳು, CMRಗಳು, ಗುತ್ತಿಗೆದಾರ ಕಡೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಕೆಂಪೇಗೌಡ ಜಯಂತಿ ಹೇಳಿ ನಮ್ಮ ವರದಾಸ್ ಸರ್ ಹೇಳಿದ್ದಾರೆ, ನಮ್ಮ AW ಸರ್ ಹೇಳಿದ್ದಾರೆ. ಆ ಕಾಲಕ್ಕೆ ಅವರು ಏನು ಮಾಡಿದ್ರು ಅಂದ್ರೆ 500 ವರ್ಷ ಹಿಂದ್ಗಡೆನೆ 64 ಪೇಟೆಗಳನ್ನು ಕಟ್ಟಿದ್ದಾರೆ. ನಾವು ಇವಾಗ ಒಂದು ಚಿಕ್ಕ ಹಳ್ಳಿಯಲ್ಲಿ ಏನು ಸಮಸ್ಯೆ ಬರೋದು, ನಮ್ಮನ್ನು ವಿದ್ಯಾವಂತರಾಗಿ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಆ ಕಾಲಕ್ಕೆ ಅವರು ಚಿಕ್ಕ ಪೇಟೆಗಳನ್ನು ಕಟ್ಟಿದ್ದಾರೆ, ಕೆರೆ ಕಟ್ಟೆಗಳು ಕಟ್ಟಿದ್ದಾರೆ. ಇದು ಇವತ್ತು ಬೆಂಗಳೂರು ಇಲ್ಲ ಅಂದ್ರೆ ಟೋಟಲಿ ನಾವು ಝೀರೋ. ಯಾವುದೇ ಡಿಪಾರ್ಟ್ಮೆಂಟ್ ತಗೊಂಡ್ಲಿ ಅಲ್ಲಿ ಬರೋದ್ರಿಂದ ನಾವು ಡೆವಲಪ್ ಆಗ್ತದೆ. ನಮ್ಮ ಬೆಸ್ಕಾಮೇ ಆಗಲಿ ಇವತ್ತು ಅಲ್ಲಿ ಬರೋದ್ರಿಂದ ನಾವು ಇವಾಗ 8 ಜಿಲ್ಲೆಗಳಲ್ಲಿ ಬೆಸ್ಕಾಮು ಟೋಟಲಿ ಬೆಂಗಳೂರಿಂದನೇ ಬರ್ತಾರೆ ರೆವಿನ್ಯೂ. ಇದೇ ರೀತಿ ನಮ್ಮ ಕೆಂಪೇಗೌಡರು ಕೊಟ್ಟಂತಹ ಆದರ್ಶಗಳನ್ನು ನಾವು ಎಲ್ಲ ಬೆಳೆಸ್ಕೊಂಡು ಹೋಗ್ಬೇಕಂತ ಈ ಜಯಂತಿ 2 ಮಾತನ್ನು ಹೇಳೋದಕ್ಕೆ ಮತ್ತು ಕೆಂಪೇಗೌಡರು ಕುರಿತು ವಿಶೇಷವಾಗಿ ಮಾತುಗಳನ್ನು ಆಡಿದ್ದಾರೆ. ಸೊ ಅವ್ರಿಗೂ ವರದಾಸ್ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸರಳವಾಗಿ ಸನ್ಮಾನ ಮಾಡ್ತಾರೆ.
ಇವತ್ತೇನು ಟಿಫನ್ ಊಟ ಮಾಡಿಕೊಂಡು ಮತ್ತೆ ಎಂಪ್ಲಾಯ್ಸ್ ಯಾರು ಹೋಗ್ಬಾರ್ದು. ಮತ್ತೆ ಸೇರ್ಬಿಟ್ಟು ಇವಾಗ ಅವೇರ್ನೆಸ್ಗೋಸ್ಕರ ಜಾಥಾ ಹೋಗ್ಬೇಕು ನಾವು. ಇಲ್ಲಿಂದ ತಾಲೂಕ್ ಆಫೀಸ್ ಜಾಥಾ ಹೋಗ್ಬೇಕು. ಅವೇರ್ನೆಸ್ ಡಿಪಾರ್ಟ್ಮೆಂಟ್ ಏನಿದೆ, ಸುರಕ್ಷತೆ ಮತ್ತೆ ಬೇರೆ ಬೇರೆ ಇದ್ರ ಬಗ್ಗೆ ಸೇಫ್ಟಿ ಮೆಟೀರಿಯಲ್, ಸೇಫ್ಟಿ ಇದು ಮತ್ತೆ ಸುರಕ್ಷತೆ ಮತ್ತೆ ಏನು ಈ 5 ಗ್ಯಾರಂಟಿ ಕೊಟ್ಟಿರಲ್ಲ ಅದ್ರ ಬಗ್ಗೆ ಕೂಡ ಅದನ್ನು ನಾವು ಇದ್ರ ಪತ್ರಗಳ ಮುಖಾಂತರ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಯಾರು ಊಟ ಮಾಡಿಬಿಟ್ಟು ಹೋಗ್ಬಾರ್ದು. ಇಲ್ಲಿದ್ದು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಮತ್ತೆ ನೀವು ಸೆಕ್ಷನ್ಗೆ ನೀವು ಹೋಗ್ಬೇಕು. ಕೆಲಸ ಎಲ್ಲ ನೌಕರು ದಯವಿಟ್ಟು ತಿಂಡಿ ತಿನ್ಕೊಂಡು ಮತ್ತೆ ಇಲ್ಲೇ ಬರಬೇಕು. ನಾವು ಎಲ್ಲ ಜಾಥಾ ಬರಬೇಕು. ಸುರಕ್ಷತೆ ಇದೆ. ದಯವಿಟ್ಟು ಬನ್ನಿ. ಸ್ವೀಟ್ అట్లా ఫోటోలు సిస్టమ్ బాగుంటుంది. ఫోటో ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ.